ದಿಢೀರನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ರವರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ರವರನ್ನ ಭೇಟಿಯಾಗೋದಕ್ಕೆ ಏಕಾಏಕಿ ಅವರೊಬ್ಬರೇ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ ರವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದಿಢೀರ್ ದರ್ಶನ್ನ ಭೇಟಿಯಾದಂತಹ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ರವರನ್ನ ಭೇಟಿಯಾದಂತಹ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಆರೋಗ್ಯವನ್ನು ವಿಚಾರಿಸಿದ ಪತ್ನಿ ವಿಜಯಲಕ್ಷ್ಮಿ ಹಣ್ಣುಗಳನ್ನು ಕೊಟ್ಟು ಪತಿಯ ಜೊತೆ ಕೆಲ ಕಾಲ ಮಾತುಕತೆ ನಡೆಸಿದ್ದಾರೆ ವಿಜಯಲಕ್ಷ್ಮಿ. ಕಳೆದ ಮಂಗಳವಾರ ದರ್ಶನ್ ರವರನ್ನ ಭೇಟಿ ಮಾಡಿದ್ದಂತಹ ನಟ ಧನ್ವೀರ್ ಈಗ ವಿಜಯಲಕ್ಷ್ಮಿಯವರು ಬಂದು ಭೇಟಿ ಮಾಡಿದ್ದಾರೆ. ಇದಾದ ಮೇಲೆ ಇವತ್ತು ಸಡನ್ ಆಗಿ ದಿಢೀರಾಗಿ ದರ್ಶನ್ ರವರ ಭೇಟಿಗೆ ಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಒಂಟಿಯಾಗಿಯೇ ಎಂಟ್ರಿ ಹಾಕಿಸ್ಕೊಂಡು ಜೈಲಿಗೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಈ ಹಿಂದೆ ಯಾವಾಗಲೂ ವಿಜಯಲಕ್ಷ್ಮಿ ಜೊತೆ ಧನ್ವೀರ್ ಬರ್ತಾ ಇದ್ದರು. ಆದರೆ ದರ್ಶನ್ ಕುಟುಂಬಸ್ಥರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ನಟ ಧನ್ವೀರ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿತ್ತು ಈ ಹಿಂದೆ. ಹೀಗಾಗಿ ವಿಜಯಲಕ್ಷ್ಮಿ ಜೊತೆ ಧನ್ವೀರ್ ಈ ಸಲ ಬಂದಿಲ್ಲ. ಧನ್ವೀರ್ ಅವರೇ ಇಂಡಿವಿಜುವಲ್ ಆಗಿ ಹೋಗಿದ್ರು ಕಳೆದ ವಾರ ರಕ್ಷಿತ್ ಜೊತೆ. ಈಗ ಇವರೇ ಇಂಡಿವಿಜುವಲ್ ಆಗಿ ಹೋಗಿದ್ದಾರೆ. ಇದೀಗ ಒಬ್ಬಂಟಿಯಾಗಿ ದರ್ಶನ್ ರವರನ್ನು ಭೇಟಿ ಮಾಡಿದ್ದಾರೆ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ. ಸಡನ್ ಭೇಟಿ, ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಕೆಲ ಕಾಲ ಆರೋಗ್ಯವನ್ನು ವಿಚಾರಿಸಿದ ನಂತರ ಅವರ ಜೊತೆ ಕುಳಿತುಕೊಂಡು ಮಾತನಾಡಿದ್ದಾರೆ. ಹಣ್ಣುಗಳನ್ನು ಕೊಟ್ಟು, ಹಂಪಲುಗಳನ್ನು ಕೊಟ್ಟು, ಹಂಪಲು ಏನು ತಂದಿರ್ತಾರೋ ಅದನ್ನು ಕೊಟ್ಟು ಕೆಲ ಕಾಲ ದರ್ಶನ್ ಜೊತೆ ಮಾತಾಡಿದ್ದಾರೆ ಎನ್ನುವಂತಹ ವರದಿಗಳು ಬೆಳಕಿಗೆ ಬರ್ತಾ ಇದೆ. ಲಾಸ್ಟ್ ಟ್ಯೂಸ್ಡೇ, ಕಳೆದ ಟ್ಯೂಸ್ಡೇ ಮಂಗಳವಾರ ದರ್ಶನ್ ಭೇಟಿಯಾಗೋದಕ್ಕೆ ದರ್ಶನಿನ ಪರಮಾಪ್ತ ನಟ ಧನ್ವೀರ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು. ಆದರೆ ಈ ಬಾರಿ ಅವರು ಹೋಗಿ ಬಂದ ನಂತರ ವಿಜಯಲಕ್ಷ್ಮಿಯವರು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಪರಪ್ಪನ ಅಗ್ರಹಾರಕ್ಕೆ ಅವರು ಭೇಟಿಗಂತ ಬಂದಿದ್ದಾರೆ. ಆ್ಯಕ್ಚುಲಿ ಬೇಸಿಕಲಿ ಎವ್ರಿ ಟೈಮ್, ಪ್ರತಿ ಸಲ ಎಂಟ್ರಿ ಹಾಕಿಸ್ಕೊಂಡಾಗ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಒಟ್ಟಿಗೆ ಹೋಗಿ ಭೇಟಿಯಾಗಿ ಬರ್ತಿದ್ರು ದರ್ಶನ್ನ. ಆದರೆ ಈಗ ಎಲ್ಲೋ ಒಂದು ಕಡೆ ದರ್ಶನ್ ಕುಟುಂಬಸ್ಥರಿಂದ ಅಂತರವನ್ನು, ಡಿಸ್ಟೆನ್ಸನ್ನು ಕಾಯ್ದುಕೊಂಡಿದ್ದಾರೆ ನಟ ಧನ್ವೀರ್ ಅನ್ನುವಂತಹ ವಿಚಾರಗಳು ಈ ಹಿಂದೆ ಬೆಳಕಿಗೆ ಬಂದಿತ್ತು. ದರ್ಶನ್ ಜೊತೆ ಸಂಬಂಧ ಚೆನ್ನಾಗಿರ್ಬೋದು ಧನ್ವೀರ್, ಆದರೆ ದರ್ಶನ್ ಕುಟುಂಬಸ್ಥರ ಜೊತೆ ಹೆಂಗಿದೆ? ಯಾಕಂದರೆ ವಾಟ್ಸ್ ಹ್ಯಾಪನಿಂಗ್ ಔಟ್ಸೈಡ್ ಅನ್ನುವಂತಹ ಎಲ್ಲ ಮಾಹಿತಿಗಳು, 100% ಮಾಹಿತಿಗಳು ಪ್ರಾಬಬ್ಲಿ ದರ್ಶನ್ ಅವರಿಗೆ ಸಿಕ್ಕಿರಲಿಕ್ಕಿಲ್ಲ. ಅದರಿಂದ ಹಿ ಈಸ್ ಫೈನ್ ವಿತ್ ಧನ್ವೀರ್ ಮತ್ತು ದರ್ಶನ್ ಚೆನ್ನಾಗಿರ್ಬೋದು. ಆದರೆ ದರ್ಶನ್ ಕುಟುಂಬಸ್ಥರು ಮತ್ತು ಧನ್ವೀರ್ ಚೆನ್ನಾಗಿದ್ದಾರಾ? ಅದೇ ಪ್ರಶ್ನೆ. ದಟ್ ಈಸ್ ದ ಕ್ವಶನ್ ಮಾರ್ಕ್. ಇಫ್ ಎವ್ರಿಥಿಂಗ್ ಈಸ್ ಫೈನ್ ಅಂತಂದರೆ ಯಥಾ ಪ್ರಕಾರ, ಯಥಾವಿಧಿಯಾಗಿ ಕಳೆದ ಬಾರಿ ಇವರಿಬ್ಬರು ಹೆಂಗೆ ಬಂದು ದರ್ಶನ್ನ ಭೇಟಿ ಆಗ್ತಿದ್ರು, ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಹಾಗೆ ಬಂದು ಭೇಟಿ ಆಗ್ತಿದ್ರು. ಅವ್ರು ಯಾಕೆ ಇಂಡಿವಿಜುವಲ್ ಆಗಿ ಬಂದರು, ಇವ್ರು ಯಾಕೆ ಒಬ್ಬರೇ ಬಂದರು ಗೊತ್ತಿಲ್ಲ. ಈ ಒಂದು ಅನುಮಾನ ಅನೇಕರಲ್ಲಿ ಕಾಡ್ತಾ ಇದೆ. ಕಳೆದ ಮಂಗಳವಾರ ಅವರು ಬಂದು ಭೇಟಿ ಮಾಡಿದರು. ಈಗ ವಿಜಯಲಕ್ಷ್ಮಿಯವರು ಏಕಾಏಕಿ ಹಣ್ಣು ಹಂಪಲುಗಳೊಂದಿಗೆ ಬಂದು ಪತಿಯನ್ನು ಮೀಟಾಗಿ ಕೆಲ ಕಾಲ ಮಾತುಕತೆಗಳನ್ನು ನಡೆಸಿ ಆರೋಗ್ಯವನ್ನು ವಿಚಾರಿಸಿದಾರಂತೆ.